ತನ್ನ ಗಂಡನನ್ನು ಅಳಿಸಿ ಬೇರೆಯವ್ರ ಗಣಸರ ಮುಂದೆ ನಗುವೆ ಹೆಂಗಸು ಒಂದಲ್ಲ ಒಂದ್ ದಿವಸ ರಕ್ತದ ಕಣ್ಣೀರು ಹರಿಸುತ್ತಾಳೆ. ಇದು ಸತ್ಯ. ತನ್ನ ಹೆಂಡತಿಗೆ ಮಠವಾಗಿ 3 ಹೊತ್ತು ಊಟ ಆಗ್ತಾ ಇರೋ ಗಂಡ್ಸು ತಾನು ರೀಲ್ಸ್ ಮಾಡಿ ಫೇಮಸ್ ಆಗಬೇಕೆಂಬ ತೆವಲಿಗೆ ಮೂಗೊಳಗಡೆ ಬೆಟ್ಟನ್ನು ತುರುಕಿ JCB ಬಕೆಟ್ ತೋಡದಂಗೆ ತೋಡಿ ಗೊಣ್ಣೆಯನ್ನು ತೆಗೆದು ಬಾಯೊಳಗಡೆ ಹಾಕೊಂಡು ತಿನ್ನುವಂತಹ ಗಂಡ ಯಾವತ್ತಿದ್ದರೂ ಉಚ್ಚೆಯ ಕಣ್ಣೀರನ್ನು ಹಾಕುತ್ತಾನೆ. ಈಗ ಇವನ್ ಆಗ್ತಾವನಲ್ಲ ಹಂಗೆ. ಇದು ಸತ್ಯ. ಸಮಯ ಒಂದೇ ತರ ಇರಲ್ಲ. ಇದು ಸತ್ಯ. ಬರೀ ಗೊಣ್ಣೆನೆ ತಿಂತಿದ್ರೆ ಹೊಟ್ಟೆ ತುಂಬಲ್ಲ. ತುಪ್ಪ ಅನ್ನ ಸಾಂಬಾರೆಲ್ಲ ಹಾಕೊಂಡ್ ತಿಂದ್ರೆ ಹೊಟ್ಟೆ ತುಂಬೋದು. ಇದು ಸತ್ಯ. ಗಂಡ ಇಲ್ದಿದ್ರೆ ಯಾವ ತರ ಇರ್ಬೇಕಂತ ಗೊತ್ತಾಗುತ್ತೆ. ಹೆಂಡತಿ ಇಲ್ದೆ ಹೋದ್ರೆ ಗೊತ್ತಾಗುತ್ತೆ ಕೈ ನೋವು ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಪಾತ್ರೆ ತೊಳೆದಿ ಕಸ ಗುಡ್ಸಿ ನೆಲ ಒರೆಸಿ ಅಂಗಡಿ ನಿನ್ನ ದಯಸ್ ಮೊದಲು ಆನೆಯಮ್ಮ ಅಲ್ಲ ಪಪ್ಪಮ್ಮ ಒಂದು ವಿಡಿಯೋ ನೋಡ್ಕೊ ಬನ್ನಿ. ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. चलिए शुरू करते हैं. ಇಬ್ರು ಸೇರ್ಕೊಂಡು ಆರ್ಮಿ ತರ ಓಡಾಡಿ ದೇವರ ಗಣೇಶ ಹಬ್ಬ ಮುಗಿಸ್ಕೊಂಡು ನಾನೇ ಬರ್ತೀನಿ ಮೇಲ್ಕೆ. ಲೇ ಮಂಜ ಯಾರಾದ್ರು ಸ್ಕ್ರಾಪು ಮುಳ್ಳಂದಿಗೆ ಜೋಡಿಯಾದ ಮುಳ್ಳಕ್ಕ. ಒಳ್ಳೆ ಹಣ್ಣುಗಳನ್ನು ಕೀಟಗಳೇ ತಿಂತಾವೆ. ನಿಂಗೆ ಯಾರು ಸಿಗ್ಲಿಲ್ವ ಪಪ್ಪಮ್ಮ? ದಯಸ್ ಮೊದಲು ಈ ತಾತನ ವಿಡಿಯೋ ನೋಡ್ಕೊ ಬನ್ನಿ. ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನರೇಂದ್ರ ಮೋದಿ ಅವರ ಯಾಕೆ ರೈತರಿಗೆ 2,000 ಹಾಕಿಲ್ವಂತಲ್ಲ? ಹಾಕ್ಬಿಡಿ. ಯಾಕೆ ದುಡ್ಡಿಲ್ವಾ? 2,000 ಕಾಯ್ತವ್ರ ರೈತರೆಲ್ಲ ಕಾಯ್ತವ್ರಲ್ಲ ಸರ್. ಇನ್ನು 3 ದಿವಸ ಒಳಗೆ ಹಾಕ್ಬೇಕು. ಹಾಕ್ಬಿಡಿ. ಇನ್ನು ವಾಟ್ಸಪ್ ಮಾಡ ಅಂತ ದಬಾಯಿಸ್ಗಳ ನಾನು ಗಂಡಿಸ್ತೇನೆ. चलिए शुरू करते हैं. ಓ ತಾತ ದುಡ್ಡಿಂದ ಇಲ್ಲಿ ಪಂಚಾಯತ್ ಕ್ಯಾಮ್ರಾ ಇಡ್ಬಿಡತ್ತ. ಇನ್ನೊಂದ್ ಸ್ವಲ್ಪ ಕೆಳಗೆ ಹೋಗಿರೆಲ್ಲ ಕಾಣಿಸ್ಬಿಡ್ತಿತ್ತು. ತಾತ ಇವತ್ತು ಭಾನುವಾರ ನಾಳೆ ಆಗ್ತಾರ ಬಿಡಿ. ತಾತ ಡೈರೆಕ್ಟ್ ಮೋದಿಗೆ ವಿಡಿಯೋ ಕಾಲ್ ಮಾಡವನಿ. ಅಜ್ಜ ಮೋದಿಗೆ ಕನ್ನಡ ಬರಲ್ಲ. ಮೋದಿ ಅಲ್ಲಪ್ಪಕ್ಕಂತ ಮಾತು ಕೊಟ್ಟಿರೋದು ಹೋಗಿ ಕೈಯತ್ತವರಿಗೆ ಕೇಳು. ಸಾಗರ ಅಲ್ಲಟ್ಟಿಗೆ ತೊಳೆಯಕ್ ಹೋಗಿದ್ದ. ದಡವನು ದಾಟಲು ದಾಟಬೇಡ ಸೇರಲು ದಬಾಯಿ 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 ದಬಾಯಿ. ನೀನ್ ಯಾಕೆ ಹಾಡೇಳಿ ನಮ್ಗೆ ತಲೆ ಆಡಿಸ್ತಿದ್ಯಾ? ನಾ ತಬಾದಾಯಿ ದಬಾಯಿ ದಬಾಯಿ. ಡುಂಪ ವಿಕ್ಕಿ ಓಡ್ ಬಂದಿರ್ತೀವಿ. ದೇವರು ಆಂಧ್ರದಲ್ಲಿ ಪವನ್ ಕಲ್ಯಾಣ್, ತಮಿಳುನಾಡಲ್ಲಿ ವಿಜಯ್ ದಳಪತಿ CM ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನನ್ನ ಓಟಾಗಿ ಗೆಲ್ಸ್ರಿ. ದೇವ್ರ ಸತ್ವಾಗಿ ಹೇಳ್ತೀನಿ, ಬಾರ್ಗಳೆಲ್ಲ ಬಂದ್ ಮಾಡಿಸ್ತೀನಿ. ಪ್ರತಿಯೊಬ್ರು ಬೆಳಗಿಂದ ಸಾಯಂಕಾಲವರೆಗೂ ಬಾರು ಅಂತವ್ರೆ. ಬಾರ್ಗಳು ನನ್ನ ಬಂದ್ ಮಾಡಿಸಿಲ್ಲ ಅಂದ್ರೆ ನನ್ನ ಹೆಸರು ಮಂಜುನೇ ಅಲ್ಲ. ನಾನು CM ಆದ್ರೆ ದೇವ್ರ ಸತ್ ಫಸ್ಟ್ ಬಾರ್ಗಳೇ ಬಂದ್ ಮಾಡ್ಸೋದು. ಯಾಕಂದ್ರೆ ಓಪನ್ ಆಗಿ ಹೇಳ್ತೀನಿ. ಓಪನ್ ಚಾಲೆಂಜ್ ಇದು. ಈ ಮಂಜ ಹೇಳಿದ ಮೇಲೆ ಒಂದ್ಸಲ ಹೇಳಿದ್ಮೇಲೆ 100 ಸಲ ಹೇಳ್ದಂಗೆ. ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ. ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಈ ಬೆಳಿಗ್ಗೆ ಇರೋರಿಗೆ ಬೇಗ ಮದುವೆ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ನನಗೆ ಇನ್ನು ಮದುವೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. चलिए शुरू करते हैं. ನೀನ್ ಹಿಂಗೆ ತಿಥಿ ಅಂದ್ರೆ ಯಾರು ಆಗ್ತಾರೆ? ನೆಟ್ವರ್ಕ್ ಕ್ಷೇತ್ರದ ಒಳಗೆ ಬಂದು ಮಾತನಾಡಿ ಯಾಕ ಕಟ್ ಆಗ್ತಿದೆ. ದೇವ್ರು ಎಲ್ಲಾ ಕೊಟ್ಟ ಗಂಟ್ಲಿಗೆ ಊಟ ಬಡಿದ. ಅದಕ್ಕೆ ನಿಂಗೆ ಮದುವೆ ಆಗ್ತಿಲ್ಲ. ನಿನ್ನ ಸೌಂದರ್ಯಕ್ಕೆ ಸಾಟಿ ಆಗೋ ರಾಜ್ಕುಮಾರ ಇನ್ನೂ ಹುಟ್ಟಿಲ್ಲ. ನೀನು ಬಾಯಲ್ಲಿ ಮಾತಾಡಿದ್ರೆ ಬೇಗ ಲಗ್ನ ಆಗುತ್ತೆ, ಮೂಗಲ್ಲಿ ಮಾತಾಡಿದ್ರೆ ಎಲ್ಲಾಗುತ್ತೆ. ಅಮ್ಮ ನನ್ನ ನೋಡಕ್ ಬಂದಿದ್ರಲ್ಲ ಮೂಗಿ ಕಡೆಯವ್ರು, ಏನಾಯ್ತಮ್ಮ? ಬೇಡ ಅಂದ್ರು ಕಣ. ಅಮ್ಮ ನೀನ್ ಬೇಡ ಅಂದಿರ್ತೀಯ, ಮೂಗಿ ಹಂಗೆ ಹಿಂಗೆ ಅಂತ ಅವ್ರಿಗೇನ್ ಮನ್ಸಿರಲ್ವಾ, ಫೀಲಿಂಗ್ಸ್ ಇರಲ್ವಾ, ಅವ್ರಿಗೂ ನೋವಾಗಲ್ವಾ ಅಮ್ಮ? ಹುಡುಗಿನೇ ಬೇಡ ಅಂದ್ಲು ಕಣ. ಬೇ ಅಂದ್ಲು. ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ. ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಮದುವೆನಾ?
ಟೀಮಲ್ಲಿ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಮಂತ್ಯ ಕಣಕ. ಭಾನುವಾರ ಬೆಳಗ್ಗೆನೆ ಬಂದ್ಬಿಟ್ಲು ಅಲ್ಲಿ ಬಿಟ್ಕೊಂಡು. ಆಗು ಅದೆಷ್ಟು ಜನ ಮದುವೆ ಆಗ್ತೀಯ ಆಗು. ಒಂದ್ ಕಣ್ ಶ್ರೀಲಂಕಾ, ಇನ್ನೊಂದ್ ಕಣ್ ಯಲಂಕ. ಇವತ್ತು ಭಾನುವಾರ ರಜಾ ಅನ್ಕೊಂಡ್ರೆ ಇವ್ರಿಗೆ ಯಾವ ರಜಾನೂ ಇಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಂಡತಿ ಅಂದ್ಬಿಟ್ಟು ನಾನು ಕರ್ಕೊಂಡೆ ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ. ಅವಳು ಜೀವನ ಮಾಡಕ್ ರೆಡಿ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳನ್ನ ನನ್ನ ಅನಾದಿ ಮಾಡ್ಬಿಟ್ಟು ಹೋಗ್ಬಿಟ್ಲು. ಎಂಟಿ ಬಿಟ್ಟಿದ್ದಕ್ಕೆಲ್ಲ ಸಾಯ್ಬೇಕು ಅನ್ನಂಗಿದ್ದಿದ್ರೆ ನಮ್ ಸಾಯಬ್ರದ್ದು ಇಷ್ಟೊತ್ತು 3ನೇ ವರ್ಷದ ತಿಥಿ ಆಗ್ಬೇಕಾಗಿತ್ತು. ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ನಾನು ಅವಳು ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. ನಿನಗೆಲ್ಲ ನಿನ್ನೊಂಥರ ನಿನಗೇನು ಒಂದ್ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನನ್ನೇ, ಅರ್ಥ ಆಯ್ತಾ? ನನ್ನ ಮಿಸ್ಸಸ್ ಹೋದ್ಮೇಲೆ ನನ್ನ ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ಫ್ಲಾಶ್ ಬ್ಯಾಕ್. ಎಲ್ಲಾದ್ರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವನೇ ಹೇಳಿದಾನೆ ನಾನು ಕರ್ಕೊಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್, ಹೋದ್ರೆ ಹೋಗ್ಲಿ. ನೀನೊಂದ್ ಕೆಲಸ ಮಾಡ, ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ನಿನ್ ತಲೆನ್ ತೋರ್ಸು. ದಯವಿಟ್ಟು ಯಾರು ಟ್ರೋಲ್ ಮಾಡ್ಬೇಡಿ, ಇದ್ರವ್ರಿಗೆ ಹೇಳ್ತಾ ಇದೀನಿ, ಸಂಸ್ಬಿಡಿ. ನನಗೆ ಅದಲ್ಲ ಕಣೋ ಚಿಂತೆ ಮಗ, ಸುಮ್ನೆ ಗುಣಿ ವೇಸ್ಟ್ ಆಗೋಯ್ತಲ್ಲ, ಏನ್ ಮಾಡೋದು? ಮಲ್ಕೊಂಬಿಡು, ಎದೆ ಮೇಲೆ ಮಣ್ಣಾಕ್ತೀನಿ. ಯಾಕೆ ಬಂದ್ಬಿಡು. End of flashback. ಬಂದ್ಬಿಡೋದಿಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ಇದು ಬಿಗ್ ಬಾಸ್ ಅಲ್ಲ, ಹಾಸ್ಪಿಟಲ್. ನಿಮ್ಗೇನ್ ದೊಡ್ಡ ರೋಗ? ಅಲ್ಲಿ ಹೋಗಿ ಸಾಧನೆ ಮಾಡೋ ಅಂತದ್ದು ತುಂಬಾ ಇದೆ. ಬಿಗ್ ಬಾಸ್ ಹೋಗಿ ಆಮೇಲೆ ಸಾಧನೆ ಮಾಡಿವಂತೆ, ಇಲ್ಲಿ ಇತ್ಕೊಂಡು ಏನ್ ಸಾಧನೆ ಮಾಡಿದ್ಯಾ? ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೂವಿನ ಬಾಣದಂತೆ ಅಂತ ಸಾಂಗ್ ಆಡಿ ವೈರಲ್ ಆಗಿದ್ದೆ. ಓ, ತುಂಬಾ ಚೆನ್ನಾಗಿ ಆಡಿದೆ ಬಿಡು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹೋಗ್ಬಿಡು ದೂರ ನೀನು. ಬಿಗ್ ಬಾಸ್ಗೆ ಬೇಡ ನೀನು. ಈ ಅವಕಾಶನ ನಂಗೆ ಕೊಟ್ಟು ಕತ್ತೆ ಕಿರ್ತಂಗ್ ಕಿರುತ್ತಿಯಲ್ಲ, ಹೂವಿನ ಬಾಣದಂತೆ ಅಂತ ಆ ಸ್ವರ ಸರಿ ಮಾಡ್ಕೊಳ್ಳೋ ಗಂಟ ನಿಂಗೆ ಅವಕಾಶ ಸಿಗಲ್ಲ. ಸದ್ಯಕ್ಕೆ ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ, ನೀವು ಮನೆಗೆ ಹೋಗ್ಬೋದಿನ. ಥ್ಯಾಂಕ್ ಯು. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗ್ದಿ ಕೇಳ್ಕೊಂತೀನಿ. ನಿಂದೇನೋ ತಗೊಳ್ಳೋ, 2 ಬೇದಿ ಮಾತ್ರೆ ಬರ್ದಿದ್ದೀನಿ. ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ಕುಡಿ. ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನ್ಸು. ಅಮ್ಕುಡುಮ್ಕೋ ತಿಕ್ಕೆ ಸೂಜಿ ಬೇಕಾದ್ರೆ ಕೇಳೋ ಕೊಟ್ಬಿಡ್ತೀನಿ. ಇನ್ನ 2 ಬೇದಿ ಮಾತ್ರ ಎಕ್ಸ್ಟ್ರಾ ಕೇಳೋ ಕೊಟ್ಬಿಡ್ತೀನಿ. ಆದ್ರೆ ಈ ಬಿಗ್ ಬಾಸ್ ಎಲ್ಲ ಆಗಲ್ಲ ಕಣೋ, ಸಾರಿ. ಭಾರತಿ, ಏನ್ ಸ್ಪೆಷಲ್ ಮಾಡಿದ್ಯಾ? ಬಿರಿಯಾನಿ ಕಬಾಬು. ಮತ್ತೆ ಒಂದೇ ತಟ್ಟೆ ಇಟ್ಟಿದ್ಯಾ, ಇನ್ನೊಂದ್ ತಟ್ಟೆಯಲ್ಲಿ? ನಂದಾಗ್ಲೇ ಆಯ್ತು. ನನ್ನನ್ನು ಬಿಟ್ಬಿಟ್ಟೆ ತಿನ್ಬಿಟ್ಟ. ನನ್ ಊಟನೂ ಬೇಡ, ಏನು ಬೇಡ ರೀ. ನನ್ ಊಟನೂ ಬೇಡ, ಏನು ಬೇಡ. ಅದ್ ಕೇಳ್ರಿ ರೀ, ನಿಂತ್ಕೊಳ್ರಿ. ಊಟನೂ ಬೇಡ, ಏನು ಬೇಡ ರೀ, ಬಾಗಿಲ್ ತೆಗಿರ್ರಿ. ಈಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನನ್ ಬಿಟ್ಟೆ ಊಟ ಮಾಡಿದೀನಿ. ನೀನು ನನ್ ಮೇಲೆ ನಿನ್ಗೆ ಪ್ರೀತಿ ಇಲ್ಲ, ಪ್ರೀತಿ ಕಡಿಮೆ ಆಗಿದೆ. ನೀವೇ ತಾನೇ ಹೇಳಿದ್ದು ನಮ್ ಬರೋದ್ ಲೇಟ್ ಆಗುತ್ತೆ ಊಟ ಮಾಡು ಅಂತ. ಅದಕ್ಕೆ ನಾನು ಹೇಳ್ಬಿಟ್ರೆ ನೀನ್ ಬಿಟ್ಟು ಊಟ ಮಾಡ್ಬಿಡ್ತಾರಾ? ಸರಿ, ಇನ್ನೊಂದ್ಸರಿ ನಿಮ್ಮನ್ ಬಿಟ್ಟು ಊಟ ಮಾಡಲ್ಲ, ಬಾಗಿಲ್ ತೆಗಿರಿ. ಚಿಕನ್ ಮಟನ್ ಮಾಡಿದಾಗ ಒಂದ್ ಪಿಕ್ ತಗೊಳ್ಳಿಲ್ಲ ಅಂದ್ರೆ ಸರಿ ಆಗಲ್ಲ. ನಿರಂತರ ಖುಷಿಗಾಗಿ ನಿರೀಕ್ಷೆ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಸುಡೇ ರಕ್ಷಿಮಾ ಜಯಂಗ್ಲಿ.